ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ದಿನ ದೇವದತ್ ಪಡಿಕ್ಕಲ್ ಶತಕ, ಎರಡನೇ ದಿನ ಧ್ರುವ್ ಜುರೇಲ್ ಅವರ ಶತಕ. ಇನ್ನು ಭಾರತ ತಂಡ 503 ರನ್, ಶ್ರೀಲಂಕಾಗೆ ತಂಡಕ್ಕೆ ಆರಂಭಿಕ ಆಘಾತ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಶ್ರೀಲಂಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಲ್ಲಿ ಅಬ್ಬರಿಸಿ ಬೊಬ್ಬರೆದಿದೆ. ಹೇಗಿತ್ತು ನಮ್ಮ ಟೀಮ್ ಇಂಡಿಯಾದ ಆರ್ಭಟ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಬೃಹತ್ ಮೊತ್ತವನ್ನಾದರೆ ಗಳಿಸಿತು. ಇನ್ನು ಮೊದಲನೇ ದಿನ ನಮ್ಮ ದೇವದತ್ ಪಡಿಕ್ಕಲ್ ಶತಕ ಸಿಡಿಸಿದರೆ, ಎರಡನೇ ದಿನ ಧ್ರುವ್ ಜುರೇಲ್ ಶತಕ ಸಿಡಿಸಿ ಭಾರತದ ಬೃಹತ್ ಮೊತ್ತ ದಾಖಲಿಸಲು ನೆರವಾದರು. ಇವರಿಬ್ಬರು ಶತಕಗಳು ಹಾಗೂ ರಿಷಬ್ ಪಂತ್ ಅವರ ಅರ್ಧ ಶತಕದ ನೆರವಿನಿಂದ ನಮ್ಮ ಟೀಮ್ ಇಂಡಿಯಾ ತನ್ನೆಲ್ಲ ವಿಕೆಟ್ ಕಳೆದುಕೊಳ್ಳದೆ 9 ವಿಕೆಟ್ ಕಳೆದುಕೊಂಡು ಮೊದಲನೇ ಇನ್ನಿಂಗ್ಸ್ ನಲ್ಲಿ 503 ರನ್ಗಳಿಗೆ ಡಿಕ್ಲೇರ್ ಆದರೆ ಮಾಡಿಕೊಂಡಿತ್ತು. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತದ 503 ರನ್ಗಳಿಗೆ ಉತ್ತರವಾಗಿ ಬ್ಯಾಟಿಂಗ್ ಆರಂಭಿಸಿರುವಂತಹ ಶ್ರೀಲಂಕಾ ತಂಡ ಆರಂಭಿಕ ಆಘಾತ ಆದ್ರೆ ಅನುಭವಿಸಿದೆ. ಆತಿಥೇಯ ತಂಡ 3 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 8 ರನ್ಗಳನ್ನಾದ್ರೆ ಗಳಿಸಿದೆ. ಇನ್ನು ಪ್ರಸಿದ್ಧ ಕೃಷ್ಣ, ಲೈರು ಉದರ್ ಅವರನ್ನು ಔಟ್ ಮಾಡಿದರೆ, ಮಾನವ್ ಸುತಾರ್ ಅವರು ಪ್ರಭತ್ ಜಯಸೂರ್ಯ ಅವರನ್ನು ಪೆವಿಲಿಯನ್ಗೆ ಕಳಿಸಿದರು. ಇನ್ನು ಮಳೆಯಿಂದಾಗಿ ಎರಡನೇ ದಿನದಂದು ಕೇವಲ 56 ಓವರ್ಗಳ ಆಟ ಸಾಧ್ಯವಾಯಿತು ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಭಾರತ ತಂಡ 503 ರನ್ಗಳಿಗೆ ಡಿಕ್ಲೇರ್. ಹೌದು ಸ್ನೇಹಿತರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಂತ ನಮ್ಮ ಭಾರತ ತಂಡ ಮೊದಲನೇ ದಿನದಂದು ದೇವದತ್ ಪಡಿಕ್ಕಲ್ ಅವರು ಶತಕ ಆದ್ರೆ ಸಿಡಿಸಿದರು. ಹೌದು ಸ್ನೇಹಿತರೆ, ಅವರ ಜೊತೆ ಸಾಥ್ ನಡೆದಂತ ಗಿಲ್ ಅವರು ಅರ್ಧ ಶತಕ ಸಿಡಿಸಿ 300 ರನ್ ಗಳಿಸಿತ್ತು. ಇನ್ನು ಎರಡನೇ ದಿನ ಮಳೆಯ ಅಡಚಣೆಯ ನಡುವೆ ನಮ್ಮ ಟೀಮ್ ಇಂಡಿಯಾ ತನ್ನ ಮೊತ್ತವನ್ನು 503ಕ್ಕೆ 9 ವಿಕೆಟ್ ಏರಿಸಿಕೊಂಡು ನಂತರ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಆದ್ರೆ ಘೋಷಿಸಿತು ಅಂತಾನೆ ಹೇಳ್ಬಹುದು. ಇನ್ನು ಅಬ್ಬರಿಸಿದ ಪಂತ್ ಮತ್ತು ಜುರೇಲ್. ಹೌದು ಸ್ನೇಹಿತರೆ, ಮೊದಲನೇ ದಿನದಂದು 300 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ಸ್ಕೋರ್ನೊಂದಿಗೆ ಎರಡನೇ ದಿನದ ಆಟ ಪುನರ್ ಆರಂಭಿಸಿದ ನಮ್ಮ ಭಾರತ ತಂಡವು ನಿರೀಕ್ಷಿತ ಆರಂಭವನ್ನು ಪಡೆಯಲಿಲ್ಲ. ನೈಟ್ ವಾಚ್ಮನ್ ಬ್ಯಾಟ್ಸ್ಮನ್ ಆದಂತಹ ಸಾರಾಂಶ್ ಜೈನ್ ಅವರು ಕೇವಲ 2 ರನ್ ಗಳಿಸಿ ಔಟ್ ಆದರು. ಹೌದು ಸ್ನೇಹಿತರೆ, ಇನ್ನು ಆಶಿತಾ ಫರ್ನಾಂಡೋ ಬೌಲಿಂಗ್ ನಲ್ಲಿ ಕ್ಯಾಚ್ ಔಟ್ ಆದರ ಅಂತಾನೆ ಹೇಳ್ಬಹುದು. ಪರಿಣಾಮವಾಗಿ 1ನೇ ದಿನದಂದು ಗಾಯಗೊಂಡು ನಿವೃತ್ತರಾದಂತಹ ರಿಷಬ್ ಪಂತ್ ಅವರು ಮತ್ತೆ ಕ್ರೀಸ್ಗೆ ಆದ್ರೆ ಬರ್ತಾರೆ. ಧ್ರುವ್ ಜುರೇಲ್ ಜೊತೆಗೆ ಅವರು ಇನ್ನಿಂಗ್ಸ್ ಅನ್ನು ಮುನ್ನಡೆಸಿದ್ರ ಅಂತಾನೆ ಹೇಳ್ಬಹುದು. ಅವರ ವಿಶಿಷ್ಟ ಶೈಲಿಯಲ್ಲಿ ಆಡುತ್ತಾ ವೇಗವಾಗಿ ರನ್ ಗಳಿಸಿದರು ಮತ್ತು ವಿಶೇಷವಾಗಿ ಪಂತ್ ಅವರು ಶ್ರೀಲಂಕಾದ ಬೌಲರ್ ಗಳ ವಿರುದ್ಧ ದೊಡ್ಡ ಹೊಡೆತಗಳ ಸುರಿಮಳೆ ಗೊಯ್ದರು. ಇನ್ನು ಈ ಜೊತೆ ಆಟದ ಸಮಯದಲ್ಲಿ ರಿಷಬ್ ಪಂತ್ ಅವರು 81 ಬಾಲ್ಗಳಲ್ಲಿ ಅರ್ಧ ಶತಕ ಪೂರೈಸಿದರೆ, ಧ್ರುವ್ ಜುರೇಲ್ ಅವರು 97 ಬಾಲ್ಗಳಲ್ಲಿ ಅರ್ಧ ಶತಕ ತಲುಪಿದರು. ಇನ್ನು ನಮ್ಮ ಭಾರತ ತಂಡ 419 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ಭೋಜನ ವಿರಾಮಕ್ಕೆ ಹೋಯಿತು. ಹೌದು ಸ್ನೇಹಿತರೆ, ಎರಡನೇ ಅವಧಿಯಲ್ಲಿ ಪಂತ್ ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮಾಡಿ ಬೃಹತ್ ಸಿಕ್ಸರ್ ಗಳನ್ನು ಏನೋ ಬಾರಿಸಿದರು. ಆದರೆ ಕೇಸರ ನುವಂತ ಬೌಲಿಂಗ್ ನಲ್ಲಿ ಔಟ್ ಆದರ ಅಂತಾನೆ ಹೇಳ್ಬಹುದು. ಇದು 7ನೇ ವಿಕೆಟ್ಗೆ 112 ರನ್ಗಳ ಬೃಹತ್ ಜೊತೆ ಆಟವನ್ನು ಅಂತ್ಯ ಆಡಿತ ಅಂತಾನೆ ಹೇಳ್ಬಹುದು. ಇನ್ನು ಮಾನವ್ ಸುತಾರ್ ಅವರು ಕ್ರೀಸ್ಗೆ ಬಂದಾಗ ಜುರೇಲ್ ಅವರು ತಮ್ಮ ಆ ವೇಗವನ್ನು ಮುಂದುವರಿಸಿದರು. ಮಾನವ್ ಸುತಾರ್ ಅವರು ಜಯಸೂರ್ಯಗೆ ವಿಕೆಟ್ ಆದ್ರೆ ಒಪ್ಪಿಸಿದರು. ಆದ್ರೆ ಜುರೇಲ್ ಮತ್ತು ಸಿರಾಜ್ ಎರಡನೇ ಸೆಕ್ಷನ್ ನಲ್ಲಿ ಅಂತ್ಯದವರೆಗೂ ತಂಡವನ್ನು ಮುನ್ನಡೆಸಿದರು. ಮಳೆಯಿಂದಾಗಿ ಸೆಕ್ಷನ್ ಸ್ವಲ್ಪ ಮುಂಚಿತವಾಗಿಯೇ ಮುಕ್ತಾಯವಾಯಿತು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಕೊನೆಯ ಸೆಕ್ಷನ್ ನಲ್ಲಿ ಬಂದ್ಬಿಟ್ಟು ಜುರೇಲ್ ಅವರು ಆಕ್ರಮಣಕಾರಿ ಆಟವಾಡಿ 171 ಬಾಲ್ಗಳಲ್ಲಿ ಶತಕದ ಗಡಿಯಾದರೆ ತಲುಪಿದರು. ಇನ್ನು ಬೃಹತ್ ಸಿಕ್ಸರ್ ನೊಂದಿಗೆ ತಮ್ಮ ವೇಗವನ್ನು ಪೂರ್ಣಗೊಳಿಸಿದ್ರ ಅಂತಾನೆ ಹೇಳ್ಬಹುದು. ಇನ್ನು ಸಿರಾಜ್ ಅವರು LBW ಆಗಿ ಔಟ್ ಆಗ್ತಾರೆ. ಆ ನಂತರವೂ ಜುರೇಲ್ ಅವರು ತಮ್ಮ ಆಕ್ರಮಣಕಾರಿ ಆಟವನ್ನು ಮುಂದುವರಿಸಿದರು. ವೇಗವಾಗಿ ರನ್ ಗಳಿಸಿ ತಂಡದ ಮೊತ್ತವನ್ನು 500 ರನ್ಗಳ ಗಡಿಯಾದರೆ ದಾಟಿಸಿದರು. ಇದಾದ ತಕ್ಷಣ ಭಾರತ ತನ್ನ ಇನ್ನಿಂಗ್ಸ್ ಅನ್ನು ಡಿಕ್ಲೇರ್ ಆದ್ರೆ ಮಾಡಿತು. ಇನ್ನು ನಮ್ಮ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿ 503 ರನ್ಗಳಾದ್ರೆ ಹೊಡಿತಾರೆ ಮತ್ತು 9 ವಿಕೆಟ್ ಕಳ್ಕೊಂಡು ಡಿಕ್ಲೇರ್ ಆದ್ರೆ ಕೊಡ್ತಾರೆ. ಅದ್ಭುತವಾಗಿ ಆಡ್ತಾರೆ ಅಂತ ಹೇಳ್ಬಹುದು ನಮ್ಮ ಭಾರತದ ಬ್ಯಾಟರ್ಸ್. ಇನ್ನು ನಮ್ಮ ದೇವದತ್ ಪಡಿಕ್ಕಲ್ ಅವರ ಬಗ್ಗೆನೂ ಸ್ವಲ್ಪ ನೋಡೋಣ ಬನ್ನಿ. ಶ್ರೀಲಂಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಯುವ ಎಡಗೈ ಬ್ಯಾಟರ್ ಕನ್ನಡಿಗ ದೇವದತ್ ಪಡಿಕ್ಕಲ್ ಭರ್ಜರಿ ಶತಕ ಸಿಡಿಸಿ ಅಬ್ಬರಿಸಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮ 2ನೇ ಶತಕ ಕೂಡ ದಾಖಲಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಕೊಲಂಬೋದ ಸಿಂಹಾಳಿಸ್ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆಯುತ್ತಿರುವಂತಹ ಪಂದ್ಯದಲ್ಲಿ ನಮ್ಮ ಭಾರತದ ಎಡಗೈ ಬ್ಯಾಟರ್ ಪಡಿಕ್ಕಲ್ ಅವರು 2ನೇ ಟೆಸ್ಟ್ ಪಂದ್ಯದ ಮೊದಲನೇ ಇನ್ನಿಂಗ್ಸ್ ನ ಭರ್ಜರಿ ಶತಕ ಸಿಡಿಸುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಶತಕಗಳ ಐತಿಹಾಸಿಕ ಸಾಧನೆ ಆದ್ರೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಪಡಿಕ್ಕಲ್ ಇದಕ್ಕೂ ಮುನ್ನ ಗಾಲೆಯಲ್ಲಿ ನಡೆದಂತ ಮೊದಲನೇ ಟೆಸ್ಟ್ ಪಂದ್ಯದ ಇನ್ನಿಂಗ್ಸ್ ನಲ್ಲಿ ಪಡಿಕ್ಕಲ್ ಅವರು 167 ರನ್ಗಳ ದೊಡ್ಡ ಇನ್ನಿಂಗ್ಸ್ ಆಡಿದ್ದರು.
ಈಗ ಎರಡನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಶತಕ ಬಾರಿಸುವ ಮೂಲಕ ಸರಣಿಯಲ್ಲಿ ಸತತ ಎರಡನೇ ಶತಕ ದಾಖಲಿಸಿದ್ದಾರೆ. ಇನ್ನು ಅಪರೂಪ ದಾಖಲೆ ಮಾಡಿದ ದೇವದತ್ ಪಡಿಕ್ಕಲ್. ಹೌದು ಸ್ನೇಹಿತರೆ, ಭಾರತದ ಪರ ಟೆಸ್ಟ್ ಕ್ರಿಕೆಟ್ ನಲ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿದ ಕೇವಲ ಎರಡನೇ ಎಡಗೈ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಡಿಕ್ಕಲ್ ಪಾತ್ರರಾಗಿದ್ದಾರೆ. 193 ಬಾಲ್ಗಳನ್ನಾಡಿದ ಪಡಿಕ್ಕಲ್ 12 ಫೋರ್ ಸಹಿತ 117 ರನ್ ಗಳಿಸಿ ಕೇಶರ ನುವಂತ ಅವರಿಗೆ ವಿಕೆಟ್ ಒಪ್ಪಿಸಿದರು. ಇನ್ನು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ ಪಡಿಕ್ಕಲ್ ನಾಯಕ ಗಿಲ್ ಅವರೊಂದಿಗೆ ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿದರು. 3ನೇ ವಿಕೆಟ್ಗೆ 120 ರನ್ಗಳ ಮಹತ್ವದ ಜೊತೆ ಆಟದ ಮೂಲಕ ಭಾರತದ ಬೃಹತ್ ಮೊತ್ತಕ್ಕೆ ಹೆಜ್ಜೆ ಇಡಲು ನೆರವಾಗಿದ್ದಾರೆ ಅಂತ ಹೇಳಬಹುದು. ಇನ್ನು ಸತತ 2 ಶತಕ ಸಿಡಿಸಿದ ಪಡಿಕ್ಕಲ್ ಅವರು ಶ್ರೀಲಂಕಾದ ವಿರುದ್ಧ ಅವರದ್ದೇ ನೆಲದಲ್ಲಿ ಒಂದೇ ಸರಣಿಯಲ್ಲಿ ಒಂದಕ್ಕಿಂತ ಹೆಚ್ಚು ಶತಕ ಸಿಡಿಸಿದವರ ಪಟ್ಟಿಯಲ್ಲಿ ದಿಗ್ಗಜರ ದಾಖಲೆಯನ್ನಾದರೆ ಸರಿದೂಗಿಸಿದರು. ವಿನೋದ್ ಕಂಬ್ಳೆ, ಮೊಹಮ್ಮದ್ ಅಜರುದ್ದೀನ್, ವೀರೇಂದ್ರ ಸೆಹ್ವಾಗ್, ಶಿಖರ್ ಧವನ್ ಹಾಗೂ ಚೇತೇಶ್ವರ್ ಪೂಜಾರ ಈ ಸಿಂಹರ ನೆಲದಲ್ಲಿ ಈ ಸಾಧನೆ ಆದ್ರೆ ಮಾಡಿದ್ದಾರೆ. ಇದೀಗ ದೇವದತ್ ಪಡಿಕ್ಕಲ್ ಆದ್ರೆ ಮಾಡಿದ್ದಾರೆ ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಶ್ರೀಲಂಕಾದ ನೆಲದಲ್ಲಿ 5 ಶತಕ ಸಿಡಿಸಿರುವ ಸಚಿನ್ ತೆಂಡೂಲ್ಕರ್ ಗರಿಷ್ಠ ಶತಕ ಗಳಿಸಿದ ದಾಖಲೆ ಆದ್ರೆ ಹೊಂದಿದ್ದಾರೆ. ಈಗಾಗಲೇ ಗರಿಷ್ಠ ಶತಕಗಳ ಪಟ್ಟಿಯಲ್ಲಿ ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ, ರೋಹಿತ್ ಮತ್ತು ರಹಾನೆ, ವಿನೋದ್ ಕಂಬ್ಳೆ ಅಂತಹ ದಿಗ್ಗಜರನ್ನೇ ಹಿಂದಕ್ಕಿದ್ದಾರೆ. ಇನ್ನು ಈಗಾಗಲೇ ಗರಿಷ್ಠ ಶತಕಗಳ ಪಟ್ಟಿಯಲ್ಲಿ ದೇವದತ್ ಪಡಿಕ್ಕಲ್ ಅವರು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ರಹಾನೆ, ವಿನೋದ್ ಕಂಬ್ಳೆ ಅಂತಹ ದಿಗ್ಗಜರನ್ನೇ ಹಿಂದಿಕ್ಕಿದ್ದಾರೆ. ಇನ್ನು ಗಾಲೆಯಲ್ಲಿ ನಡೆದಂತ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ದೇವದತ್ ಪಡಿಕ್ಕಲ್ ಅವರ ಅದ್ಭುತ ಪ್ರದರ್ಶನಕ್ಕಾಗಿ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಪಡೆದಿದ್ದರು. ಗಾಯಾಳು ಸಾಯಿ ಸುದರ್ಶನ್ ಅವರ ಬದಲಿ ಆಟಗಾರನಾಗಿ ತಂಡಕ್ಕೆ ಮರಳಿದ ಕನ್ನಡಿಗ ತಮಗೆ ಸಿಕ್ಕ ಸುವರ್ಣ ಅವಕಾಶವನ್ನು ಅದ್ಭುತವಾಗಿ ಬಳಸಿಕೊಂಡು ಟೆಸ್ಟ್ ತಂಡದಲ್ಲಿ ತಮ್ಮ ಸ್ಥಾನವನ್ನಾದ್ರೆ ಕಾಯಂ ಮಾಡಿಕೊಂಡಿದ್ದಾರೆ. ಇನ್ನು ದೇವದತ್ ಪಡಿಕ್ಕಲ್ ಅವರ ಆಟ ಕಂಡಂತ ನಮ್ಮ ಕನ್ನಡಿಗರಂತೂ ತುಂಬಾನೇ ಖುಷಿಯಾಗಿದ್ದಾರೆ. ಹೌದು ಸ್ನೇಹಿತರೆ, ಆ ರೀತಿ ಆದ್ರೆ ಬ್ಯಾಟಿಂಗ್ ಮಾಡಿದ್ರು ದೇವದತ್ ಪಡಿಕ್ಕಲ್. ಇನ್ನೊಂದೇನಂತಂದ್ರೆ ದೇವದತ್ ಪಡಿಕ್ಕಲ್ ಅವರಿಗೆ ಈ 2 ಟೆಸ್ಟ್ ಪಂದ್ಯಗಳಲ್ಲಿ ಒಂದೇ ಒಂದು ಪಂದ್ಯದಲ್ಲಿ ಅವಕಾಶ ಸಿಗುತ್ತಾ ಇಲ್ವಂತ ನಾವೆಲ್ಲರೂ ಅಂದ್ಕೊಂಡಿದ್ದೆವು. ಆದ್ರೆ RCB ಅಭಿಮಾನಿಗಳಿಗಂತೂ ಫುಲ್ ಆದ್ರೆ ಖುಷಿಯಾಗಿದೆ. ಆ ರೇಂಜ್ ಗೆ ಬ್ಯಾಟಿಂಗ್ ಮಾಡಿದ್ದಾರೆ ನಮ್ಮ ದೇವದತ್ ಪಡಿಕ್ಕಲ್. ಇನ್ನೊಂದೇನಂತಂದ್ರೆ ದೇವದತ್ ಪಡಿಕ್ಕಲ್ ಅವರು ಈ ರೀತಿ ಬ್ಯಾಟಿಂಗ್ ಆಡ್ತಾ ಇರೋದನ್ನ ನೋಡಿದ್ರೆ ದೇವದತ್ ಪಡಿಕ್ಕಲ್ ಅವರು ಇನ್ನು ಕೆಲವು ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ ನಿಂದನೇ ದೂರ ಸರಿಯುವ ಹಾಗೆ ಕಾಣ್ತಾ ಇಲ್ಲ. ಇನ್ನು ದೇವದತ್ ಪಡಿಕ್ಕಲ್ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಶ್ರೀಲಂಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಯುವ ಎಡಗೈ ಬ್ಯಾಟರ್ ಕನ್ನಡಿಗ ದೇವದತ್ ಪಡಿಕ್ಕಲ್ ಭರ್ಜರಿ ಶತಕ ಸಿಡಿಸಿ ಅಬ್ಬರಿಸಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮ 2ನೇ ಶತಕ ಕೂಡ ದಾಖಲಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಕೊಲಂಬೋದ ಸಿಂಹಾಳಿಸ್ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆಯುತ್ತಿರುವಂತಹ ಪಂದ್ಯದಲ್ಲಿ ನಮ್ಮ ಭಾರತದ ಎಡಗೈ ಬ್ಯಾಟರ್ ಪಡಿಕ್ಕಲ್ ಅವರು 2ನೇ ಟೆಸ್ಟ್ ಪಂದ್ಯದ ಮೊದಲನೇ ಇನ್ನಿಂಗ್ಸ್ ನ ಭರ್ಜರಿ ಶತಕ ಸಿಡಿಸುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಶತಕಗಳ ಐತಿಹಾಸಿಕ ಸಾಧನೆ ಆದ್ರೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಪಡಿಕ್ಕಲ್ ಇದಕ್ಕೂ ಮುನ್ನ ಗಾಲೆಯಲ್ಲಿ ನಡೆದಂತ ಮೊದಲನೇ ಟೆಸ್ಟ್ ಪಂದ್ಯದ ಇನ್ನಿಂಗ್ಸ್ ನಲ್ಲಿ ಪಡಿಕ್ಕಲ್ ಅವರು 167 ರನ್ಗಳ ದೊಡ್ಡ ಇನ್ನಿಂಗ್ಸ್ ಆಡಿದ್ದರು. ಈಗ 2ನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಶತಕ ಬಾರಿಸುವ ಮೂಲಕ ಸರಣಿಯಲ್ಲಿ ಸತತ 2ನೇ ಶತಕ ದಾಖಲಿಸಿದ್ದಾರೆ. ಇನ್ನು ಅಪರೂಪ ದಾಖಲೆ ಮಾಡಿದ ದೇವದತ್ ಪಡಿಕ್ಕಲ್. ಹೌದು ಸ್ನೇಹಿತರೆ, ಭಾರತದ ಪರ ಟೆಸ್ಟ್ ಕ್ರಿಕೆಟ್ ನಲ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿದ ಕೇವಲ ಎರಡನೇ ಎಡಗೈ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಡಿಕ್ಕಲ್ ಪಾತ್ರರಾಗಿದ್ದಾರೆ. 193 ಬಾಲ್ಗಳನ್ನಾಡಿದ ಪಡಿಕ್ಕಲ್ 12 ಫೋರ್ ಸಹಿತ 117 ರನ್ ಗಳಿಸಿ ಕೇಶರ ನುವಂತ ಅವರಿಗೆ ವಿಕೆಟ್ ಒಪ್ಪಿಸಿದರು. ಇನ್ನು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ ಪಡಿಕ್ಕಲ್ ನಾಯಕ ಗಿಲ್ ಅವರೊಂದಿಗೆ ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿದರು. 3ನೇ ವಿಕೆಟ್ಗೆ 120 ರನ್ಗಳ ಮಹತ್ವದ ಜೊತೆ ಆಟದ ಮೂಲಕ ಭಾರತದ ಬೃಹತ್ ಮೊತ್ತಕ್ಕೆ ಹೆಜ್ಜೆ ಇಡಲು ನೆರವಾಗಿದ್ದಾರೆ ಅಂತ ಹೇಳಬಹುದು. ಇನ್ನು ಸತತ 2 ಶತಕ ಸಿಡಿಸಿದ ಪಡಿಕ್ಕಲ್ ಅವರು ಶ್ರೀಲಂಕಾದ ವಿರುದ್ಧ ಅವರದ್ದೇ ನೆಲದಲ್ಲಿ ಒಂದೇ ಸರಣಿಯಲ್ಲಿ ಒಂದಕ್ಕಿಂತ ಹೆಚ್ಚು ಶತಕ ಸಿಡಿಸಿದವರ ಪಟ್ಟಿಯಲ್ಲಿ ದಿಗ್ಗಜರ ದಾಖಲೆಯನ್ನಾದರೆ ಸರಿದೂಗಿಸಿದರು. ವಿನೋದ್ ಕಂಬ್ಳೆ, ಮೊಹಮ್ಮದ್ ಅಜರುದ್ದೀನ್, ವೀರೇಂದ್ರ ಸೆಹ್ವಾಗ್, ಶಿಖರ್ ಧವನ್ ಹಾಗೂ ಚೇತೇಶ್ವರ್ ಪೂಜಾರ ಈ ಸಿಂಹರ ನೆಲದಲ್ಲಿ ಈ ಸಾಧನೆ ಆದ್ರೆ ಮಾಡಿದ್ದಾರೆ. ಇದೀಗ ದೇವದತ್ ಪಡಿಕ್ಕಲ್ ಆದ್ರೆ ಮಾಡಿದ್ದಾರೆ ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಶ್ರೀಲಂಕಾದ ನೆಲದಲ್ಲಿ 5 ಶತಕ ಸಿಡಿಸಿರುವ ಸಚಿನ್ ತೆಂಡೂಲ್ಕರ್ ಗರಿಷ್ಠ ಶತಕ ಗಳಿಸಿದ ದಾಖಲೆ ಆದ್ರೆ ಹೊಂದಿದ್ದಾರೆ. ಈಗಾಗಲೇ ಗರಿಷ್ಠ ಶತಕಗಳ ಪಟ್ಟಿಯಲ್ಲಿ ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ, ರೋಹಿತ್ ಮತ್ತು ರಹಾನೆ, ವಿನೋದ್ ಕಂಬ್ಳೆ ಅಂತಹ ದಿಗ್ಗಜರನ್ನೇ ಹಿಂದಕ್ಕಿದ್ದಾರೆ. ಇನ್ನು ಈಗಾಗಲೇ ಗರಿಷ್ಠ ಶತಕಗಳ ಪಟ್ಟಿಯಲ್ಲಿ ದೇವದತ್ ಪಡಿಕ್ಕಲ್ ಅವರು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ರಹಾನೆ, ವಿನೋದ್ ಕಂಬ್ಳೆ ಅಂತಹ ದಿಗ್ಗಜರನ್ನೇ ಹಿಂದಿಕ್ಕಿದ್ದಾರೆ. ಇನ್ನು ಗಾಲೆಯಲ್ಲಿ ನಡೆದಂತ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ದೇವದತ್ ಪಡಿಕ್ಕಲ್ ಅವರ ಅದ್ಭುತ ಪ್ರದರ್ಶನಕ್ಕಾಗಿ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಪಡೆದಿದ್ದರು. ಗಾಯಾಳು ಸಾಯಿ ಸುದರ್ಶನ್ ಅವರ ಬದಲಿ ಆಟಗಾರನಾಗಿ ತಂಡಕ್ಕೆ ಮರಳಿದ ಕನ್ನಡಿಗ ತಮಗೆ ಸಿಕ್ಕ ಸುವರ್ಣ ಅವಕಾಶವನ್ನು ಅದ್ಭುತವಾಗಿ ಬಳಸಿಕೊಂಡು ಟೆಸ್ಟ್ ತಂಡದಲ್ಲಿ ತಮ್ಮ ಸ್ಥಾನವನ್ನಾದ್ರೆ ಕಾಯಂ ಮಾಡಿಕೊಂಡಿದ್ದಾರೆ. ಇನ್ನು ದೇವದತ್ ಪಡಿಕ್ಕಲ್ ಅವರ
ಆಟ ಕಂಡಂತ ನಮ್ಮ ಕನ್ನಡಿಗರಂತೂ ತುಂಬಾನೇ ಖುಷಿಯಾಗಿದ್ದಾರೆ. ಹೌದು ಸ್ನೇಹಿತರೆ, ಆ ರೀತಿ ಆದ್ರೆ ಬ್ಯಾಟಿಂಗ್ ಮಾಡಿದ್ರು ದೇವದತ್ ಪಡಿಕ್ಕಲ್. ಇನ್ನೊಂದೇನಂತಂದ್ರೆ ದೇವದತ್ ಪಡಿಕ್ಕಲ್ ಅವರಿಗೆ ಈ 2 ಟೆಸ್ಟ್ ಪಂದ್ಯಗಳಲ್ಲಿ ಒಂದೇ ಒಂದು ಪಂದ್ಯದಲ್ಲಿ ಅವಕಾಶ ಸಿಗುತ್ತಾ ಇಲ್ವಾ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೆವು. ಆದ್ರೆ RCB ಅಭಿಮಾನಿಗಳಿಗಂತೂ ಫುಲ್ ಆದ್ರೆ ಖುಷಿಯಾಗಿದೆ. ಆ ರೇಂಜ್ ಗೆ ಬ್ಯಾಟಿಂಗ್ ಮಾಡಿದ್ದಾರೆ ನಮ್ಮ ದೇವದತ್ ಪಡಿಕ್ಕಲ್. ಇನ್ನೊಂದೇನಂತಂದ್ರೆ ದೇವದತ್ ಪಡಿಕ್ಕಲ್ ಅವರು ಈ ರೀತಿ ಬ್ಯಾಟಿಂಗ್ ಆಡ್ತಾ ಇರೋದನ್ನ ನೋಡಿದ್ರೆ ದೇವದತ್ ಪಡಿಕ್ಕಲ್ ಅವರು ಇನ್ನು ಕೆಲವು ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ ನಿಂದನೇ ದೂರ ಸರಿಯೋ ಹಾಗೆ ಕಾಣ್ತಾ ಇಲ್ಲ. ಇನ್ನು ದೇವದತ್ ಪಡಿಕ್ಕಲ್ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.